ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ಈ ವಿಡಿಯೋನಲ್ಲಿ ಕೆಎ ವತಿಯಿಂದ ಕರೆಯಲಾದ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, SDFDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಲೈವ್ ಅಪ್ಲಿಕೇಶನ್ ಫಿಲ್ ಮಾಡಿ ಇದೇ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಕೆಇಯ ಮೇನ್ ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತದೆ. ವೆಬ್ಸೈಟ್ ಲಿಂಕು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಸಿಗಲಿದೆ. ಇದರಲ್ಲಿ ಮೇಲ್ಗಡೆ ನೋಡಿದರೆ ನೋಡಿ, ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ 2025 ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಾಗಿದ್ದರೆ HKಯನ್ನು ಸೆಲೆಕ್ಟ್ ಮಾಡಿ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ನಾನ್ HK ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ 4 ಆಪ್ಷನ್ಗಳನ್ನು ಇಲ್ಲಿ ತಮಗೆ ನೀಡಲಾಗುತ್ತದೆ. ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕನ್ನು ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅರ್ಜಿ ಸಲ್ಲಿಸಲು ತಮಗೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮತ್ತು ಕ್ಯಾಂಡಿಡೇಟ್ ಡಿಜಿಲಾಕರಿಂದ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತದೆ. ಮೊದಲನಿಗೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಸ್ ಅಂತ ಇಲ್ಲಿ ಕೊಡಬೇಕು. ಅದಾದ ನಂತರ ನಿಮ್ಮ ಡಿಜಿಲಾಕರ್ ಆಲ್ರೆಡಿ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿದ್ದಾರೆ, ಡೈರೆಕ್ಟಾಗಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ಬೋದು. ಯಾರು ಡಿಜಿಲಾಕರ್ ಅಕೌಂಟ್ ಇಲ್ಲ ಅವರು ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿಂದ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಸೈನ್ ಅಪ್ ಅಂತ ಇಲ್ಲಿ ಕೊಟ್ಟರೆ ನೋಡಿ, ನಿಮ್ಮ ಆಧಾರ್ ಕಾರ್ಡ್ನ ನಂಬರನ್ನು ಇಲ್ಲಿ ಕೇಳುತ್ತೆ. ನಂತರ ನೆಕ್ಸ್ಟ್ ಅಂತ ಕೊಡಿ. ಆಧಾರ್ನ OTPಯನ್ನು ಇಲ್ಲಿ ಕಳಿಸಲಾಗುತ್ತದೆ. ಆಧಾರ್ OTPಯನ್ನು ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೇಕು. ನಂತರ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ. 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ನೀವು ಡಿಜಿಲಾಕರ್ನಲ್ಲಿ ಸೆಟ್ ಮಾಡಿರೋದನ್ನು ಇಲ್ಲಿ ಫಿಲ್ ಮಾಡಿ. ಇಲ್ಲವಾಗಿದ್ದಲ್ಲಿ ಕೆಳಗಡೆ ಬಂದರೆ ತಮಗೆ ಓಕೆ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಸೆಲೆಕ್ಟ್ ಆಲ್ ಅಂತ ಇಲ್ಲಿ ಕೊಡಿ. ನಂತರ ಅಲವ್ ಅಂತ ನೀವು ಓಕೆ ಅನ್ಬೇಕು. ನೆಕ್ಸ್ಟು ಡಿಜಿಲಾಕರಿಂದ ಎಲ್ಲ ಡಾಟಾ ಪಿಚ್ ಆಗಲಿದೆ. ಅಲ್ಲಿ ರೀಡೈರೆಕ್ಟು ಆಗುತ್ತೆ ನೋಡಿ ಮೇನ್ ಪೇಜ್ಗೆ. ನೋಡಿ ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು, ಅಡ್ರೆಸ್ಸು ಎಲ್ಲ ಫಿಲಪ್ ಆಗಿ ತಾನೇ ತಗೊಳುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೀವು ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಹಾಕಿ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಇಮೇಲ್ IDಯನ್ನು ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನಂತರ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ತಮಗೆ ಇಲ್ಲಿ OTPಯನ್ನು ಕಳಿಸಲಾಗುತ್ತೆ. ಮತ್ತೊಂದು ಸರಿ ಅದನ್ನು ಇಲ್ಲಿ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ, ಅದನ್ನು ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಕ್ಲಿಕ್ ಹೇರ್ ಟು ಲಾಗಿನ್ ಇಲ್ಲಂದು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಂತರ ನೆಕ್ಸ್ಟ್ ಅಂತ ಕೊಡಿ. ಮತ್ತೊಂದು ಸರಿ ಆಧಾರ್ OTPಯನ್ನು ಇಲ್ಲಿ ಕಳಿಸಲಾಗುತ್ತೆ. ಆಧಾರ್ OTPಯನ್ನು ಹಾಕಿ ಸಬ್ಮಿಟ್ ಮಾಡಿ. ನಂತರ ಇಲ್ಲಿ ಡಿಜಿಲಾಕರ್ನ ಡಿಜಿ ಪಿನ್ನನ್ನು ಹಾಕ್ಕೊಳ್ಳಿ. ನಂಬರ್ ನೆನಪಿಲ್ಲ ಅಂದರೆ ಇಲ್ಲಿಂದ ಫಾರ್ಗೆಟ್ ಪಿನ್ ಕೂಡ ಇಲ್ಲಿ ನೀವು ಮಾಡ್ಕೋಬೋದು. ನಂತರ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಲವ್ ಅಂತ ಕೊಡಿ. ನೋಡಿ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಟೋಟಲ್ 12 ಸ್ಟೆಪ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದಾಗಿ ನೀವು ಫಿಲಪ್ ಮಾಡ್ತಾ ಹೋಗೋಣ. ಈಗ ಬೇಸಿಕ್ ಡೀಟೇಲ್ಸ್ ಇಲ್ಲಿ ನೀವು ಫಿಲಪ್ ಮಾಡಿದ್ದೀರಿ. ಅಭ್ಯರ್ಥಿಯ ನೋಡಿ ಕ್ಯಾಂಡಿಡೇಟ್ ಲಾಸ್ಟ್ ನೇಮನ್ನು ಕೇಳ್ತಾ ಇದೆ. ಇಲ್ಲಿ ನೀವು ಕ್ಯಾಂಡಿಡೇಟ್ ನೇಮ್ ನೋಡಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಇಲ್ಲಿ ಪಿಚ್ ಆಗಿದ್ದರೆ ಇದನ್ನು ಫಿಲ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ನಂತರ ಇಲ್ಲಿ ಫಾದರ್ ನೇಮ್ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಫಾದರ್ ನೇಮನ್ನು ಇಲ್ಲಿ ಫಿಲ್ ಮಾಡಿ. ಆಮೇಲೆ ಮದರ್ ನೇಮು,
ನಂತರ ಜೆಂಡರ್ ಸೆಲೆಕ್ಟ್ ಆಗಿದೆ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗಿದೆ. ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಇದನ್ನು ನೀವು ಎಸ್ ಮಾಡ್ಕೋಬಹುದು, ಇಲ್ಲವಾಗಿದ್ದಲ್ಲಿ ನೋ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿಂದ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ. ಇಲ್ಲಿ ವಿವಾಹ ಒಂದು ಮ್ಯಾರಿಡ್ ಆದ ಅಭ್ಯರ್ಥಿಗಳು ತಮ್ಮ ಸಂಗಾತಿ ಹೆಸರನ್ನು ಇಲ್ಲಿ ನೀವು ಫಿಲಪ್ ಮಾಡ್ಕೋಬೇಕು. ಮತ್ತು ಆಲ್ಟರ್ನೇಟ್ ನಂಬರ್ ಕೇಳ್ತಾ ಇದೆ, ಒಂದು ಆಲ್ಟರ್ನೇಟ್ ನಂಬರ್ ಕೊಡಿ. ನಂತರ ಒಂದು ಇಮೇಲ್ ಐ ಡಿ, ಸಪ್ರೇಟ್ ಇಮೇಲ್, ಆಲ್ಟರ್ನೇಟ್ ಇಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲವಾಗಿದ್ದಲ್ಲಿ ಬಿಟ್ಬಿಡಿ ಹಾಗೆ. ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಸೇವ್ ಅಂತ ಇಲ್ಲಿ ನೀವು ಕೊಡಬೇಕು. ಒಂದು ಇಮೇಲ್ ಐ ಡಿ ಕೂಡ ಇಲ್ಲಿ ನೀವು ಫಿಲ್ ಮಾಡಲೇಬೇಕಾಗುತ್ತೆ ನೋಡಿ. ಆಲ್ಟರ್ನೇಟ್ ಇಮೇಲ್ ಐ ಡಿ, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕಂಪಲ್ಸರಿ ಇದೆ, ಅದನ್ನು ಫಿಲ್ ಮಾಡಿ ನಂತರ ಸೇವ್ ಅಂತ ಕೊಡಿ. ನೋಡಿ ಈ ಥರ ಸೇವ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಅಭ್ಯರ್ಥಿಯ ಸಂಪರ್ಕ ವಿಳಾಸ ಅಂದರೆ ಅಡ್ರೆಸ್ಸನ್ನು ಇಲ್ಲಿ ಕಂಪ್ಲೀಟಾಗಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕರ್ನಾಟಕ, ನಿಮ್ಮದು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಒಂದು ಏರಿಯಾನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ 1, ಕಮ್ಯುನಿಕೇಷನ್ ಅಡ್ರೆಸ್ 2, ಆಮೇಲೆ ಪಿನ್ ಕೋಡನ್ನು ಇಲ್ಲಿ ನೀವು ಫಿಲ್ ಮಾಡಬಹುದು. ಇಲ್ಲಿಂದ ಸೇವ್ ಮಾಡ್ಕೊಳ್ಳಿ. ಸೇವ್ ಆದ ನಂತರ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ SLC ಮಾರ್ಕ್ಸ್ ಕಾರ್ಡನ್ನು ಡೀಟೇಲ್ಸ್ ಕೇಳ್ತಾ ಇದೆ. SLC ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿಂದ ಹೋಗಬೇಕು. SLC ಡೀಟೇಲ್ಸನ್ನು ಫಿಲ್ ಮಾಡಿ. ನಂತರ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೋಬೇಕು. ನಂತರ ಬೋರ್ಡನ್ನು ಸೆಲೆಕ್ಟ್ ಮಾಡಿ, SLC ಬೋರ್ಡು. ಆಮೇಲೆ ನಿಮ್ಮ ಪಾಸಿಂಗ್ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಡೇಟ್ ಆಫ್ ಬರ್ತು. ನೆಕ್ಸ್ಟ್ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ, ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ SLC ಶಾಲೆ ಹೆಸರು, ಆಮೇಲೆ SLC ಒಂದು ಕಲಿತಿರುವ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಮ್ಯಾಕ್ಸಿಮಮ್ ಮಾರ್ಕ್ಸು 625, ಆಪ್ಟೆಂಡು 550. ಪರ್ಸೆಂಟೇಜನ್ನು ಇಲ್ಲ ನೀವು ಹಾಕ್ಕೊಳ್ಳಿ, ಕರೆಕ್ಟಾಗಿ ಪರ್ಸೆಂಟೇಜನ್ನು ಹಾಕ್ಕೊಳ್ಳಿ. ಪಾಸಿಂಗ್ ಇಯರನ್ನು ಕೂಡ ಇಲ್ಲಿ ನೀವು ಫಿಲಪ್ ಮಾಡ್ಕೊಳ್ಳಿ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು SLC ತತ್ಸಮಾನ ಕನ್ನಡ ಪರೀಕ್ಷೆ ನೋಡಿ ಎಸ್ ಅಂತ ಕೊಡಿ. ಅದನ್ನು ನೀವು SLC ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆ ಅಧ್ಯಯನ ಮಾಡಿದ್ದಾರೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ SLC ಮತ್ತು PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ SLC ಒಂದು ಕನ್ನಡ ಎಕ್ಸಾಮನ್ನು ನೀವು ತೆಗೆದುಕೊಂಡು ಪಾಸ್ ಆಗಿದ್ದಾರೆ, ಅದನ್ನು ಎಸ್ ಅನ್ನಿ. ಎಲ್ಲವಾಗಿದ್ದಲ್ಲಿ ನೋ ಒಂದು ಇಲ್ಲಿ ಸೇವನ್ನು. ಸೇವ್ ಅಂದ ಕೂಡಲೇ ತಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ನೋಡಿ. ಈ ಥರ ರೆಕಾರ್ಡ್ ಅಪ್ಡೇಟ್ ಅಂತ ಕೊಡುತ್ತೆ. ನಂತರ ಇಲ್ಲಿ ಪ್ರೊಸೀಡನ್ನು ಮಾಡಿ. ನೆಕ್ಸ್ಟು ಇಲ್ಲಿ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕಾಸ್ಟ್ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ RD ನಂಬರನ್ನು ಇಲ್ಲಿ ನೀವು ಫಿಲಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಾರ್ಷಿಕ ಆದಾಯ ನೋಡಿ, ಇಲ್ಲಿ ಆದಾಯದ ವಿವರ ಕೇಳಿದ್ರೆ ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆಯಾ, ಅದನ್ನು ಎಸ್ ಮಾಡಿಕೊಂಡು ಇಲ್ಲಿ RD ನಂಬರನ್ನು ನೀವು ಫಿಲಪ್ ಮಾಡ್ಕೋಬೇಕಾಗುತ್ತೆ. ನಂತರ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪಡೆಯುವವರು ಅದನ್ನು ಕೂಡ ನೀವು ಇಲ್ಲಿಂದ ಎಸ್ ಅಂದು ಇಲ್ಲಿ RD ನಂಬರನ್ನು ಫಿಲಪ್ ಮಾಡಿ. ಆಮೇಲೆ EWS ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು EWS ಇದ್ದರೆ ತಾವು ಎಸ್ ಅಂದು ಇಲ್ಲಿ RD ನಂಬರನ್ನು ಫಿಲಪ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ ಅಂದು ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ PUC ಡೀಟೇಲ್ಸನ್ನು ಕೇಳ್ತಾ ಇದೆ. PUC ಐಟೈನಲ್ಲಿ ಯಾರು ಪಾಸ್ ಆಗಿದ್ದೀರಿ ಅವರು ಇದನ್ನು ಫಿಲಪ್ ಮಾಡ್ಕೋಬೇಕು. PUC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಿ. ನಂತರ ಬೋರ್ಡನ್ನು ಸೆಲೆಕ್ಟ್ ಮಾಡಿ, ಕಾಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಕೋರ್ಸನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಇಲ್ಲಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ನೋಡಿ ಸಬ್ಜೆಕ್ಟ್ ಯಾವ್ಯಾವಿದೆ, ಮಲ್ಟಿಪಲ್ ನೀವು ಸಬ್ಜೆಕ್ಟ್ಗಳಾಗಿದ್ದರೆ ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿ ಒಂದೊಂದಾಗಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋತಾ ಹೋಗಬೇಕು. ನಿಮ್ಮದು PUCಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ನೋಡಿ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ಫಲಿತಾಂಶ ಮೇಲೆ ಬಂದು ಇಲ್ಲಿ ಪಾಸ್ವರ್ಡ್ ಅಂತ ಕೊಡಿ. ಆಮೇಲೆ ಇಲ್ಲಿ ಮಾರ್ಕ್ಸನ್ನು ತೊಗೊಳ್ಳಿ. ಟೋಟಲ್ ಓವರಾಲ್ ಮಾರ್ಕ್ಸನ್ನು ಇಲ್ಲಿ ಫಿಲಪ್ ಮಾಡ್ಕೋಬೇಕು. 600ಗೆ ಎಷ್ಟನ್ನು ತೊಗೊಂಡಿದ್ದೀರಿ. ನೆಕ್ಸ್ಟ್ ಪರ್ಸೆಂಟೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಆನಂತರ ಒಂದು ಪಾಸಿಂಗ್ ಇಯರನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸೇವ್ ಅಂತ ಕೊಡಿ. ಇಲ್ಲಿ PUC ಡೀಟೇಲ್ಸ್ ಕಂಪಲ್ಸರಿ ಸೇವ್ ಆಗಿದೆ ನೋಡಿ. ನಂತರ ಇಲ್ಲಿ ಡಿಗ್ರಿಯ ಒಂದು ಮಾರ್ಕ್ಸನ್ನು ನೀವು ಇಲ್ಲಿ ಫಿಲಪ್ ಮಾಡ್ಕೋತಾ ಹೋಗಬೇಕು. ಡಿಗ್ರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೋಡಿ. ಡಿಗ್ರಿ ರಿಜಿಸ್ಟ್ರೇಷನನ್ನು ನಂಬರನ್ನು ಕೊಡಿ. ಇಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಿ. ಕರ್ನಾಟಕ ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪಿಕೋ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಸಬ್ಜೆಕ್ಟ್ಗಳನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇನ್ ಸಬ್ಜೆಕ್ಟ್ಗಳು ಯಾವ್ಯಾವಿವೆ ನೋಡಿ, ಅವನ್ನು ಕಂಟ್ರೋಲ್ ಪ್ಲೇಸ್ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೊಂದನ್ನು ಸಬ್ಜೆಕ್ಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ರಿಸಲ್ಟ್ ಪಾಸ್ ಅಂತ ಕೊಡಿ. ಮಾರ್ಕ್ಸನ್ನು ತಗೊಳ್ಳಿ. ಟೋಟಲ್ ಮಾರ್ಕ್ಸನ್ನು ಇಲ್ಲಿ ನೀವು ಹಾಕ್ಕೋಬೇಕು. ಟೋಟಲ್ ನಿಮ್ಮದು ಲ್ಯಾಂಗ್ವೇಜ್ ಹಿಡ್ಕೊಂಡು ಟೋಟಲ್ ಮಾರ್ಕ್ಸ್ ಎಷ್ಟಿದೆ ನೋಡಿ ಅದನ್ನು ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಡ್ಯೂರೇಷನನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕೋರ್ಸಿನ ಅವಧಿ. ಆಮೇಲೆ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೇವ್ ಅಂತ ಕೊಡಿ. ಇಲ್ಲಿ ನೋಡಿ PUC ಮತ್ತು ಡಿಗ್ರಿ ಡೀಟೇಲ್ಸ್ ಸೇವ್ ಆಗಿದೆ. ಮತ್ತು ಯಾರು PGಯಲ್ಲಿ ಪಾಸ್ ಆಗಿದ್ರಿ ಅವರು PG ಡೀಟೇಲ್ಸನ್ನು ಸೇಮ್ ಇದೇ ರೀತಿ ನೀವು ಇಲ್ಲಿ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ ಅಂತ ಕೊಡಿ. ಆಮೇಲೆ ಇಲ್ಲಿ ಅಭ್ಯರ್ಥಿ ಹೆಚ್ಚುವರಿ ಮೀಸಲಾತಿ ಕ್ಯಾಂಡಿಡೇಟ್ ಅದನ್ನು ಕೇಳ್ತಾ ಇದೆ. ಇಲ್ಲಿ ನೋಡಿ ಇದರಲ್ಲಿ ನೀವು ಎಕ್ಸ್ ಮಿಲಿಟರಿ ಮ್ಯಾನು, ಡಿಫೆನ್ಸು, ಆಮೇಲೆ ವಿಧವೆ ಇದರಲ್ಲಿ ಯಾವುದಾದ್ರೂ ನಿಮ್ಮದು ಇದ್ದರೆ ಇದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲವಾಗಿದ್ದಲ್ಲಿ ನೋ ಅಂತ ಕೊಡಿ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿಂದ ನೀವು ಎಸ್ ಮಾಡ್ಕೋಬಹುದು. ಇದರಲ್ಲಿ ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. PDP ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿಂದ ನೀವು ಎಸ್ ಮಾಡಿ. ಇಲ್ಲವಾಗಿದ್ದಲ್ಲಿ ಇಲ್ಲಿ ನೀವು ನೋ ಅಂತ ಕೊಡಬಹುದು. ಆಮೇಲೆ ಇಲ್ಲಿ ನೋಡಿ ಒಂದು ಸ್ಪೆಷಲ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಸಫಾಯಿ ಕರ್ಮಚಾರಿ ಸಮುದಾಯದ ಮಗ ಅಥವಾ ಮಗಳು ಇದರಲ್ಲಿ ಏನಾದರೂ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲವಾಗಿದ್ದಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟು ಸೇವ್ ಅಂತ ಕೊಡಿ. ನೆಕ್ಸ್ಟು ಸೇವ್ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಭ್ಯರ್ಥಿಯ ಇತರ ವಿವರಗಳನ್ನು ಇಲ್ಲಿ ಫಿಲ್ಅಪ್ ಮಾಡಲು ಕೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ಕೇಸ್ನಲ್ಲಿ ತಗೊಂಡಿದ್ದೀರಿ ಎಂಬುದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದೆ. ಸರಿಯಾಗಿ ಎಲ್ಲವನ್ನು ಇಲ್ಲಿಂದ ನೋ ಅಂತ ನೀವು ಕೊಡಬೇಕಾಗುತ್ತೆ. ಆಮೇಲೆ ಕೆಯಿಂದ ಪರೀಕ್ಷೆಯಲ್ಲಿ ಯಾವುದಾದ್ರೂ ಡಿಬಾರ್ ಆಗಿದ್ದೀರಾ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ. ಅದನ್ನು ನೋಡಿ ನಿಮ್ಮ ಕಂಪ್ಯೂಟರ್ ಜ್ಞಾನ ಇದ್ದವರು ಇಲ್ಲಿಂದ ಎಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೈಟನ್ನು ಕೇಳ್ತಾ ಇದೆ ಸೆಂಟಿಮೀಟರ್ಗಳಲ್ಲಿ, ಅದನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ವೇಟ್ ಕೂಡ ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೋಬೇಕು. KGಯಲ್ಲಿ ವೇಟನ್ನು ಫಿಲ್ಅಪ್ ಮಾಡಿ. ನಂತರ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಅಭ್ಯರ್ಥಿಯು ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡೋರಿದ್ದರೆ ಇಲ್ಲಿಂದ ನೀವು ಎಸ್ ಅಂತ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲವಾಗಿದ್ದಲ್ಲಿ ನೋ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಅನ್ನಿ. ನೆಕ್ಸ್ಟ್ ಇಲ್ಲಿ ಅಭ್ಯರ್ಥಿ ಕನ್ನಡ ನೋಡಿ. ಇಲ್ಲಿ ಅಭ್ಯರ್ಥಿ ಕಡ್ಡಾಯ ಕನ್ನಡ ಪರೀಕ್ಷೆ ವಿವರ. ಇಲ್ಲಿ ಕಂಪಲ್ಸರಿ ಕನ್ನಡ ಒಂದು KA ವತಿಯಿಂದ ನಡೆಸಲಾದ ಪರೀಕ್ಷೆಯಲ್ಲಿ ಯಾರಾದರೂ ಪಾಸಾಗಿದ್ದರೆ ಅದನ್ನು ನೀವು ಇಲ್ಲಿಂದ ಎಸ್ ಮಾಡಿ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೋದು. ಇಲ್ಲವಾಗಿದ್ದಲ್ಲಿ ನೋ ಅಂತ ಕೊಡಿ. ನೆಕ್ಸ್ಟ್ ಸೇವ್ ಒಂದು ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನೋಡೋದಾದ್ರೆ ನೋಡಿ ಒಂದು ಸಿಗ್ನೇಚರು ಅಭ್ಯರ್ಥಿ ಒಂದು ಫೋಟೋ ಅಪ್ಲೋಡ್ ಮಾಡಲು ಕೇಳ್ತಾ ಇದೆ. ಸೈಜ್ ಬಂದುಬಿಟ್ಟು ನೋಡಿ 140ರಿಂದ 60 ಪಿಕ್ಸೆಲ್ ಒಳಗಡೆ ಇರಬೇಕು ಮತ್ತು 10ರಿಂದ 30 KB ಒಳಗಡೆ ಸಿಗ್ನೇಚರು ಇರಬೇಕಾಗುತ್ತೆ ನೋಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡಿ, ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಅಥವಾ ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೆ ನಡೆಯುತ್ತೆ. 20ರಿಂದ 50 KB ಒಳಗಡೆ ಫೋಟೋ ಇರಬೇಕು. ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಯೂಸ್ ಫೈಲನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕು ಫಸ್ಟಿಗೆ ಅಂತ ಕೊಡಿ. ಫೈಲ್ ಅಪ್ಲೋಡೆಡ್ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿಂದ ಕೂಡ ನೋಡ್ಕೋಬೋದು ಯಾವುದು ಫೈಲ್ ಅಪ್ಲೋಡ್ ಆಗಿದೆ ಎಂಬುದ್ರ ಬಗ್ಗೆ. ನಂತರ ಇಲ್ಲಿ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. 50 KB ಒಳಗಡೆ ಇರಬೇಕು ಫೋಟೋ ನೋಡಿ. ಫೈಲ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ತೋರಿಸಿದೆ.
ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿಂದ ನೀವು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲ ಮಾಹಿತಿ ಒಂದೊಂದಾಗಿ ಇಲ್ಲಿ ನೀವು ನೋಡ್ತಾ ಹೋಗಬಹುದು. ಏನೇನು ಅಪ್ಲಿಕೇಶನ್ ಫಿಲ್ ಆಗಿದೆ, ಏನೇನು ಮಿಸ್ಟೇಕ್ ಆಗಿದ್ದರೆ ಹೀಗೆ ನೀವು ತಿದ್ದುಪಡಿ ಮಾಡಲು ಅವಕಾಶವಿರುತ್ತೆ. ನಂತರ ಎಲ್ಲ ಮಾಹಿತಿಯನ್ನು ಒಂದು ಸರಿ ವೆರಿಫೈ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನಂತರ ಅಪ್ಲೈ ಫಾರ್ ಪೋಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು 3 ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ. ನಿಮಗೆ ಸಮೀಪವಿರುವ 3 ಒಂದು ಸೆಂಟರ್ಗಳನ್ನು ಬೇರೆ ಸೆಂಟರ್ಗಳನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಯಾವ್ಯಾವ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಒಂದೊಂದಾಗಿ ಇಲ್ಲಿ ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ ಒಂದು ಅಪ್ಲಿಕೇಶನ್ಗೆ ಫಸ್ಟ್ ಅಪ್ಲಿಕೇಶನ್ಗೆ 750 ರೂಪಾಯಿ, ಮತ್ತು ಹೀಗೆ ಒಂದೊಂದು ಅಪ್ಲಿಕೇಶನ್ಗೆ 100 ರೂಪೀಸ್ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್ಗೆ ಮಾತ್ರ 750 ರೂಪಾಯಿ ಇಲ್ಲಿರುತ್ತೆ. ಎಷ್ಟು ನೀವು ಆ್ಯಡ್ ಮಾಡ್ತಿರಲ್ಲ ಆ ಥರ ಒಂದು ಇಲ್ಲಿ ತಮಗೆ 100 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನೋಡಿಕೊಂಡು ಯಾವ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ ಟೋಟಲ್ ಅಮೌಂಟ್ ಇಲ್ಲಿ ತೋರಿಸುತ್ತೆ. ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಅಪ್ಲಿಕೇಬಲ್ ಆಗುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 100 ರೂಪೀಸ್ ಎಕ್ಸ್ಟ್ರಾ ಕೊಟ್ಟು ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಟೋಟಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ್ಯಾವ ಅಪ್ಲಿಕೇಶನ್ಗೆ ಎಷ್ಟೆಷ್ಟು ಅಮೌಂಟನ್ನು ನೀವು ಕಟ್ಟಬೇಕಂತ. ನಂತರ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಪ್ಲಿಕೇಶನ್ ಫೀಸನ್ನು UPI ಮೂಲಕ ಇಲ್ಲಿ ಜನರೇಟ್ QR ಕೋಡ್ ಮೇಲೆ ಕೊಟ್ಟು ಫೋನ್ಪೇ ಅಥವಾ ಗೂಗಲ್ ಪೇ ವತಿಯಿಂದ ಪೇ ಮಾಡಿ ಅರ್ಜಿಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು. ವೀಕ್ಷಕರ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀರಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.